ನಮ್ಮ ರಾಜಪ್ಪ ಸರ್ ಅವರೇ, ಸತೀಶ್ ಮಾಸ್ಟರ್ ಅವರೇ, ಸಮಾಜದ ಯುವ ಮುಖಂಡರು, ಯಾವಾಗಲೂ ಸಮಾಜಕ್ಕೆ ಅನ್ಯಾಯ ಆಗಿದ್ದಾಗ ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮ ಪವನ್ ಗೊಂಡ ಅವರೇ, ಹಾಗೂ ಈ ಸ್ಥಳದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಂಡಂತ ಹಾಗೂ ಏನು ಗೊತ್ತಾ ವೈಭವ ಪೂರಿತಂತಹ ಒಂದು ಮೂರ್ತಿ ಒಂದು ದೇಣಿಗೆ ರೂಪದಲ್ಲಿ ಕೊಟ್ಟಂತ ಸೋದರಂತ ಪ್ರದೀಪ್ ಅವರೇ, ನಮ್ಮ ಪಕ್ಷದ ಮುಖಂಡರಾದಂತ ಎಲ್ಲ ರೆಡ್ಡಿ ಅವರೇ, ಮುಖಂಡರಾದಂತ ನಮ್ಮ ಪ್ರಕಾಶ್ ಅವರೇ, ಹಾಗೂ ಸಮಸ್ತ ಯಾಕೆ ಈಗಾಗಲೇ ಬಹಳ ಟೈಮ್ ಆಗ್ಯದ, ಹೊರಗಳದ್ದು ಎಲ್ಲರೂ ಧ್ಯಾನ ಡಿಜೆ ಕಡಿ ಅದ, ಎಲ್ಲಾ ತಾಯಂದಿರು ಮನೆ ಹೋಗಿ ಅಡಿಗೆ ಮಾಡಬೇಕು. ಅದಕ್ಕಾಗಿ ನಾನೇನು ಹೆಚ್ಚಿಗೆ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಈಗಾಗಲೇ ಎಲ್ಲ ಮುಖಂಡರುಗಳು ದಾಸ ಕನಕದಾಸರ ಬಗ್ಗೆ, ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ಎಲ್ಲರೂ ಕೂಡ ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ಮತ್ತು ಇನ್ನು ಮುತ್ತವರು ಕೂಡ ಅವರ ಒಂದು ಹಿತನುಡಿಗಳನ್ನು ಕೂಡ ತಮಗೆ ಹೇಳ್ತಾ ಇದ್ದಾರೆ. ಇವತ್ತು ನಾವು ರಾಜಕೀಯರಾಗಿ ನಾವು ಹಿತನುಡಿ ಇದ್ರ ಬಗ್ಗೆ ಹೇಳ್ಕೊತಾ ಕೂತಂದ್ರೆ ಏನ್ ಹೇಳ್ತಾರೋ ಅಂತಾರ. ಯಾರ್ಲಿಂದ ಯಾವ್ದು ಹೇಳ್ಬೇಕು ಅಂತಂದ್ರ ಅದೇ ಹೇಳುರ ಶೋಭೆ ಬರ್ತದ. ನಮ್ಮ ರಾಜಕೀಯರ್ಲಿಂದ ಏನ್ ಬಯಸ್ತಾರ ಅಂತಂದ್ರ ನಮ್ಮ ಊರಿಗೇನು ಅಭಿವೃದ್ಧಿ ಮಾಡಬೇಕು, ಊರಿಗೆ ಏನೇನು ಕೆಲಸಗಳಾಗ್ಬೇಕಂತ ಅದು ಬಯಸ್ತೀರಿ. ಇವತ್ತು ನಾವು ರಾಜಕೀಯ MLA ಆಗಿದ್ದು ಆಗಿದ್ವು ಅಂತಂದ್ರ ನಾವು ಪ್ರವಚನ ಹೇಳ್ಕೊತ ಕುಂತಾರ ಕಿವಿ ಬಟ್ಟಿಡ್ಕೊಂಡು ಕುಂತ. ಅದಕ್ಕಾಗಿ ಇವತ್ತ ಈ ಗೊಗ್ಗ ಗ್ರಾಮ ಬಹಳ ಚಿಕ್ಕದಾದಂತ ಒಂದು ಗ್ರಾಮ ಇದೆ. ಆದ್ರೆ ಎಲ್ಲ ಸಮಾಜದ, ವಿಶೇಷವಾಗಿ ಹಾಲುಮತ ಸಮಾಜನೇ ಹೆಚ್ಚಿನ ಸಂಖ್ಯೆ ಉಳ್ಳಂತ ಒಂದು ಗ್ರಾಮ ಇದು ಆಗಿದೆ. ಇವತ್ತ ಇಲ್ಲಿ ನಾನೇನು ಇನ್ನ ಒಂದು ಶಾಸಕನು ಕೂಡ ಆಗಿದ್ದಿಲ್ಲ. ಆ ಒಂದು ಸಮಯದಾಗ ಕನಕದಾಸರ ಒಂದು ಜಯಂತಿಗೆ ಬಂದಿದೆ, ಅವಾಗೂ ಕೂಡ ಇಲ್ಲೇ ಬಂದಿದ್ದೇವಲ್ಲ. ಆ ಒಂದು ಸಮಯದಾಗೆ ಒಂದು ಕಾರ್ಯಕ್ರಮದ ಬಂದಾಗ ಎಲ್ಲರ ಒಂದು ಪ್ರೀತಿ ವಿಶ್ವಾಸ. ಯಾಕಂತಂದ್ರೆ ಬಹಳಷ್ಟು ಹಳ್ಳಿಗಳು ಇರ್ತಾವ, ಬಹಳಷ್ಟು ಕಡೆ ಇರ್ತದ ಅಂತಂದ್ರೆ ಯಾರು ಸಿಟ್ಟಿಂಗ್ ಇರ್ತಾವ ಅವ್ರಿಗೆ ಕರಿಬೇಕು ಮಾಡಬೇಕು ಅಂತ ಇದೇ ಒಂದು ಶಿಷ್ಟಾಚಾರ ಇದೆ. ಆದ್ರೂ ಕೂಡ ಇವತ್ತು ತಾವೆಲ್ಲ ಒಂದು ಪ್ರೀತಿ ವಿಶ್ವಾಸ ಇಟ್ಟು ಅವಾಗಲೂ ಕೂಡ ಕರೆದಿದ್ದಾಗ ಬಂದಿದ್ದೆವು. ಯಾವಾಗ ಈ ಗೊಗ್ಗ ಗ್ರಾಮದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೂ ಕೂಡ ಇದ್ರೆ ಸತತವಾಗಿ ಬರ್ತೇವೆ. ಮನೇನು ಕೂಡ ಒಂದು ತಿಂಗಳ 1.5 ತಿಂಗಳು ಆಗಿರ್ಬೇಕಿದು ಸಪ್ತ ಕಾರ್ಯಕ್ರಮ. ಸಪ್ತ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಏನು ಸುಮಾರು 37 ವರ್ಷ 25-26 ವರ್ಷದಿಂದ ಒಂದು ನಮ್ಮ ಹಾಲ್ಕುಲ್ ಅಪ್ಪವ್ರ ನೇತೃತ್ವದಾಗ ಅಪ್ಪವ್ರೆ ಪ್ರತಿ ವರ್ಷ ಒಂದು ಸಪ್ತ ಕಾರ್ಯಕ್ರಮ ಬಹಳ ಎಲ್ಲ ಸಮಾಜದ ಊರಿನವರನ್ನು ಸೇರಿಸಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತಾ ಇದ್ದಾರೆ. ನಾನು ಕೂಡ ಒಂದು 3-4 ವರ್ಷದಿಂದ ಆ ಒಂದು ಕಾರ್ಯಕ್ರಮ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಇವತ್ತು ಯಾವಾಗ ನಾನು ಇನ್ನ ಶಾಸಕನಾಗಿದ್ದಿಲ್ಲ, ಆ ಒಂದು ಸಮಯದಾಗ ನಾವು ಇಲ್ಲಿ ಸಂಗೊಳ್ಳಿ ರಾಯಣ್ಣವ್ರದ್ದು ಕನಕದಾಸರ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಎಲ್ಲ ನಮ್ಮ ಯುವಕರು ಹಿರಿಯರು ಎಲ್ಲರೂ ಕೂಡ ಅವಾಗೆ ಒಂದು ಪ್ರಸ್ತಾವನೆ ಇಟ್ಟಿದಾಗ ಅವಾಗ ನೀವು ಈ ಒಂದು ಕೆಲಸ ಪ್ರಾರಂಭ ಮಾಡ್ರಿ, ಅದಕ್ಕೇನ್ ಸಹಾಯತೆ ಬೇಕಂತ ಹೇಳಿದ ಹಾಗೆ ಇವತ್ತೆಂತ ಭವ್ಯ ಆದಂತ ನಮ್ಮ ಪ್ರದೀಪ್ ಅವ್ರು ಇನ್ನ ನಾವು ಪೆಡೆಸ್ಟಲ್ ಕೆಲಸ ಚಾಲು ಆಗ್ಲಿಕ್ಕಿಲ್ಲ, ಅವಾಗೆ ಮೂರ್ತಿ ಕೊಟ್ಟು ಕಳಿಸಿರು. ಕರೆಕ್ಟ್ ಅಲ್ಲ? ಅವಾಗೆ ಕೂಡ ಇವತ್ತು ಈ ಒಂದು ಗೊಗ್ಗ ಗ್ರಾಮದಲ್ಲ ಸುಮಾರು ಹಳ್ಳಿಗಳಲ್ಲಿ, ಯಾಕಂತಂದ್ರೆ ಮನುಷ್ಯನ ಹತ್ರ ಎಲ್ಲಾನು ಕೂಡ ಇರ್ತದ, ಬಹಳಷ್ಟು ಹತ್ರ ಆಸ್ತಿ ಇರ್ತದ, ಅಂತಸ್ತು ಇರ್ತದ, ರೂಪಾಯಿ ಇರ್ತದ, ಎಲ್ಲಾನು ಕೂಡ ಇರ್ತದ. ಆದ್ರೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ ಅದಕ್ಕೆ ಆಸ್ತಿ ಅಂತಸ್ತು ಯಾವುದು ಕೂಡ ಬೇಕಾಗಲ್ಲ, ಅದಕ್ಕೆ ಒಂದು ಒಳ್ಳೆ ಗುಣತನ ಬೇಕು. ಅದು ನಮ್ಮ ಪ್ರದೀಪ್ ಹತ್ರ ಇದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಗೊತ್ತಾ, ಅದ್ರ ಹಾಗೆ ಇವತ್ತು ನಮ್ಮ ಗೊಗ್ಗ ಗ್ರಾಮದಲ್ಲಿ 2 ಭವ್ಯವಾದಂತ ಮೂರ್ತಿಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಗೊತ್ತಾ, ಮೂರ್ತಿ ಆಗ್ತು
ಹಾಲ್ಕುಡ ಅಪ್ಪರ ಒಂದು ನೇತೃತ್ವದಲ್ಲೇ ಉದ್ಘಾಟನೆ ಆಗ್ತು. ಇಲ್ಲಿ ಸಿಸಿ ರೋಡ್ ಆಗ್ಬೇಕು, ಒಳ್ಳೆಯ ರೀತಿಯಿಂದ ಜನರಿಗೆ ಕುಂಡ್ರಲಕ್ಕ. ಇವತ್ತು ನಮ್ಗೆ ಏನೋ ಅನಿಸ್ತದೆ ನೋಡ್ರಿ, ಗೊತ್ತಾ, ಎಲ್ಲೋ ಇಲ್ಲ, ನಾವೆಲ್ಲೋ ಒಂದು ಸಿಟಿದಾಗ ಕುಂತಪ್ಲೆ ನಮಗೆ ಇವತ್ತು ಅನಿಸ್ತಾ ಇದೆ, ಗೊತ್ತಾ. ನಾನು ಅದೇ ಅಂದೆ, ನಾನು ಕೂಡ ಇದಕ್ಕ ಉದ್ರಿ ಪೂಜೆ ಬಾ ಅಂತ ಅಂದ್ರು. ತಾವೆಲ್ಲ ಕಾರ್ಯಕರ್ತರಿದ್ರಿ, ತಾವೆಲ್ಲರೂ ಯುವಕರಿದ್ರಿ, ತಾವೇ ಒಳ್ಳೆ ರೀತಿಯಿಂದ ಕೆಲಸ ತಗೊಳ್ರಿ ಅಂತ ಹೇಳಿದಾಗ ಒಳ್ಳೆ ರೀತಿಯಿಂದ ಕೂಡ ಆಗಿದೆ, ಗೊತ್ತಾ. ಅದೇ ರೀತಿ ಇವತ್ತ ಎಲ್ಲಾ ಕಡೆ ಸಿಸಿ ರೋಡ್ ಆಯ್ತು, ಮೂರ್ತಿ ಆಯ್ತು, ಕುಂಡ್ರಲಕ್ಕ ಕುರ್ಚಿ ಇದ್ದಿಲ್ಲ. ನಮ್ಮ ಅಂಬರೀಷ್ ಜಗದೀಶ್ ಬಂದಿರ್ ಮತ್ತಿಬ್ರು ನೋಡ್ರಿ, ಅವ್ ಕುರ್ಚಿ ಹಾಕಿ ಒಳ್ಳೇದಾಯ್ತದ ಅಂತ ಹೇಳಿದಾಗ ಅವನು ಕೂಡ ನಾನು ಅದೇ ಅಂತ ಮತ್ತೆ ಕುರ್ಚಿಯಾಗ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಕೊತ ಕುಂತೀನಿ ಅಂತ ಅದೇ ಹೇಳದ ಎಲ್ಲ. ಯಾಕಂತಂದ್ರೆ ಇವತ್ತು ನೋಡಿ, ಯಾವ ಸಾಯಂಕಾಲ ಮಕ್ಕಳಿಗೆ ಆಟ ಆಡ್ಲಕ್ ಇರ್ಬೋದು, ಇವತ್ತು ತಾಯಂದಿರು ಕೂಡ ಮನೆಯಲ್ಲಿ ಆಯಸ್ಸಾದಾಗ ಬಂದು ತಣ್ಣಗ ಕುಂತಿ ಆ ಕನಕದಾಸರ ಸಂಗೊಳ್ಳಿ ರಾಯಣ್ಣ ಧ್ಯಾನ ಮಾಡಿದ್ರಂತಂದ್ರ ಪ್ರಶಾಂತಿ ಆದಂತ ಒಂದು ಪ್ಲೇಸ್ ಆಗಿದೆ ಗೊತ್ತಿದ್ದು. ಇನ್ನೂ ಕೂಡ ಈ ಒಂದು ಗ್ರಾಮದಲ್ಲಿ ಇವತ್ತು ನಾವು ಗ್ರಾಮ ವಿಕಾಸ ಯೋಜನೆ ಎಷ್ಟು ರಮೇಶ್ 20 ಲಕ್ಷ 25 ಲಕ್ಷ ಅದನ್ನು ಕೂಡ ಕೆಲಸ ಆಗಿದೆ. ನಾವು ಮೊನ್ನೆ ಏನು ಒಂದು ಸಮುದಾಯ ಭವನ ಮಾಡಬೇಕು, ಹೌದು, ಅದಕ್ಕಾಗಿ ಗೊತ್ತಾ ನಮ್ ಗಣೇಶ್ವರ್ ಹೇಳಿದಾಗೆ 2 ಕೋಟಿ ಇಲ್ಲ ಮತ್ತೆ 3 ಕೋಟಿ ಅಂತ ನಮ್ಮ ಅಧ್ಯಕ್ಷರು ಹೇಳತ್ತ. ಇವತ್ತು ನಮ್ಮ ಏನ್ ಫುಲ್ ಜೂಮ್ದಾಗಿದ್ದರು, ಅಧ್ಯಕ್ಷರ ಕಾಣಿ ಮೇಲೆ ಕಳಿಸ್ಕೊಡೋದ. ಇವತ್ತು ಸಮಸ್ತ ದೊಡ್ಡ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಬೇಕಿದ್ದು. ಇವತ್ತು ತಾವೆಲ್ಲರೂ ಕೂಡ ನಮ್ಮನ್ನು ಯಾಕೆ ತಾವು ಈ ಒಂದು ಚುನಾವಣೆಯಲ್ಲಿ ಯಾಕೆ ಗೆದ್ದು ಕೇಳ್ತೀರಿ ಅಂತಂದ್ರೆ, ಊರಿನ ಅಭಿವೃದ್ಧಿ ಆಗ್ಬೇಕು, ಊರಾಗ ಏನು ಕೆಲಸಗಳಾಗಬೇಕು, ಮೂಲಭೂತ ಸೌಕರ್ಯಗಳು, ಸಿಸಿ ರೋಡ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಸಮುದಾಯ ಭವನಗಳು ಇರ್ಬೋದು, ರೈತರಿಗೆ ಹೋಗ್ಲಕ್ಕ ಹಾದಿ ಇರ್ಬೋದು. ಇವತ್ತು ರೈತರಿಗೆ ಇಲ್ಲಿಂದ ನಾವು ಗಗ್ಗಲಿಂದ ಇದಕ್ಕೂ ಒಂದು ತರಳ ರೋಡ್ ಹಾಕಿದೇವಲ್ಲ, ಹುಡುಗುತ್ತಿ ರೋಡ್ ಇರ್ಬೋದು. ಮತ್ತೆ ಇಲ್ಲೂ ಕೂಡ ಊರಲ್ಲಿ ಇವತ್ತು ಸಿಸಿ ರೋಡ್, ಡ್ರೈನು ಅವೆಲ್ಲವೂ ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಏನು ಮೊನ್ನೆ ಸಪ್ತಾಹ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರ ಊರಿನವರ ಒಂದು ಬೇಡಿಕೆ ಏನಿತ್ತಂತಂದ್ರೆ, ಇವತ್ತು ಯಾವುದೇ ಕಾರ್ಯಕ್ರಮ ಮಾಡಬೇಕಂದ್ರೆ ನಮಗ ಜಾಗ ಸಣ್ಣದಾಗ್ತಾ ಇದೆ ಮತ್ತು ಸಮುದಾಯ ಭವನ ಕೂಡ ಇಲ್ಲ ಅಂದಾಗ ನಾನು ಆವತ್ತೇ ಆ ವೇದಿಕೆ ಮುಖಾಂತರ ಘೋಷಣೆ ಮಾಡಿದೆ. ಏನಂತಂದ್ರೆ, ಸುಮಾರು 25 ಲಕ್ಷ ರೂಪಾಯಿದಾಗ ಇವತ್ತು ತಾವು ಎಲ್ಲಿ ಕಟ್ಕೋತೀರಿ ಆ ಸಮುದಾಯ ಭವನ ಒಳ್ಳೆ ರೀತಿಯಿಂದ ನಾನು ಮಾಡ್ಕೊಡ್ತಾ ಅಂತಂದಿದ್ದೀನಿ. ಅದರಾಗೆ ನಾವು ಈಗಾಗಲೇ ಏನ್ ಇವತ್ತು ನಮ್ಗೆ ಅನುದಾನ ಬಂದಿತ್ತು, ಸುಮಾರು 25 ಲಕ್ಷ ರೂಪಾಯಿ ನಾವು ಇವತ್ತು ಬಿಡುಗಡೆ ಮಾಡಿ ಕೆಲವೇ ದಿನಗಳಲ್ಲಿ ಆ ಒಂದು ಕಾರ್ಯ ಕೂಡ ನಾವು ಮಾಡ್ಕೊಂಡು ಹೋಗೋಣ. ಇವತ್ತ ನಾವು ನೋಡಬಹುದು, ಹುಮನಾಬಾದ್ನಲ್ಲಿ ಕನಕ ಸಮಾಜ ಇರಬಹುದು, ಯಾವುದೂ ಕೂಡ ಒಂದು ಸಮುದಾಯ ಭವನ ಇಲ್ಲ. ಇವತ್ತು ಜನರಿಗೆ ಯಾವುದೇ ಅನುಕೂಲ ಇಲ್ಲ ಅಂತ ಆ ಒಂದು ಸಮಯದಾಗ ತಾವು ಇವತ್ತೇನು ತಮ್ಮೆಲ್ಲರ ಒಂದು ಆಶೀರ್ವಾದ ಸಹಕಾರದಿಂದ ನನಗೂ ಟಿಕೆಟ್ ಸಿಕ್ತು ಅಂತಂದ್ರ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಶಾಸಕನಾದಂದ್ರ ಮೊಟ್ಟ ಮೊದಲಿಗೆ ಇವತ್ತ ಈ ಒಂದು ಸಮಾಜಕ್ಕೆ ಒಂದು ಭವ್ಯವಾದಂತ ಒಂದು ಬೃಹತ್ ಒಂದು ಇದರಲ್ಲಿ ಒಂದು ಸಮುದಾಯ ಭವನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದಾಗೆ, ಈ ಒಂದು ವರ್ಷದ ನಾವು ಹೋದ ವರ್ಷ ಕೊಡೋರಂತ ಸಮಾಜದವ್ರಿಗೆ ಎಲ್ಲರಿಗೂ ಹೇಳ್ದ. ಹೋದ ವರ್ಷ ಏನಾಗಿತ್ತು, ಸಮಾಜದಾಗ ಬಹಳ ಗೊಂಜಾಳ ಇತ್ತಿದ್ದು ನಮ್ ತಾಲೂಕ ತುಂಬಾ ಕರೆಕ್ಟ್ ನೋಡಿ. ಏನಾಗ್ತು ಅಂತಂದ್ರ ನಾನು ಅವರು ಕೂಡ ಹೇಳಿದೆ, ಸಮಾಜ ಪೈಲೇನೆ ಈ ಸಮಾಜ ಹಾಲು ಮತ ಸಮಾಜ ಅಂದ್ರೆ ಹಾಲಿನಪ್ಲೆ ಬೆಳ್ಳುಗದ, ಯಾವುದು ಕೂಡ ಕಪ್ಪುಟಿಲ್ಲ ಒಳಗ ಏನಿದ್ರು ಅಂತಂದ್ರು ಕೂಡ ಬಹಳ ಮೃದು ಆದಂತ ಒಂದು ಸಮಾಜ ಇದೆ. ಏಚು ಪೇಚು ಹಿಂದ ಮುಂದೆ ಏನು ಗೊತ್ತೇ ಇಲ್ಲ ಪಾಪ, ಯಾವುದು ಕೂಡ ದ್ರೋಹ ಬಗೆದಂತ ಆಗಲಿ, ಯಾವುದೋ ಏಚು ಪೇಚು ಇರೋಂತ ಯಾವುದು ಕೂಡ ಇಲ್ಲ. ಇವತ್ತು ಆ ಒಂದು ಸಮಾಜದಲ್ಲಿ ಏನೋ ಇದೆ, ಒಂದು ಕನಕದಾಸರ ಜಯಂತಿ ಮಾಡಬೇಕಂತ ಎಲ್ಲ ಮುಖಂಡಗಳು ಸೇರಿದಾಗ ಅಲ್ಲೂ ಕೂಡ ಹಾಲಿನಾಗ ನಿಂಬಿಕೆ ಹಿಂಡ್ರಿ ಏನಾಗ್ತದ, ಮೊಸರು ಆಯ್ತು, ತುಪ್ಪ ತೆಗೆದ್ರಿ ಅಲ್ಲ, ಹಾಲಿನಾಗ ಹೆಂಡಿ ಹಾಕೋರಿ ಏನಾಯ್ತಂತ ಆ ಅಂತ ಒಂದು ಸಮಾಜ ಆ ಒಂದು ಸಮಯದಲ್ಲಿ ಹೋದ ವರ್ಷ ಆಗಿತ್ತು. ಅದಕ್ಕೆ ಈ ವರ್ಷ ಕೂಡ ಮೊನ್ನೆ ತಹಸೀಲ್ ಆಫೀಸಲ್ಲಿ ಮೀಟಿಂಗ್ ಮಾಡೋ ಟೈಮಿನಾಗ ಹೇಳಿದ್ ನಾನು, ಈ ಸರ್ತಿ ಸರ್ತಿ ಅಪ್ಲೈ ಮಾಡ್ಲಕ್ ಹೋಗ್ಬೇಡ್ರಿ, ಇವತ್ತು ನಮಗ್ ಕರಿತರೋ ಬಿಡ್ತರೋ ನಮಗ್ ಗೊತ್ತಿಲ್ಲ, ಆದ್ರೆ ಸಮಾಜ ಒಕ್ಕೂಟ ಇರಬೇಕು. ತಾವು ಸಮಾಜದಲ್ಲಿ ಒಗ್ಗೂಟ ಇಲ್ಲ ಅಂತಂದ್ರೆ ಮುಂದೆ ಎಲ್ಲರೂ ಕೂಡ ಹಿಂದೆ ಹಂಗ ಬ್ರಿಟಿಷರು
ಆಳ್ವಿಕೆ ಮಾಡಿದ್ರಲ್ಲ ಅದೇ ತರ ಈ ಸಮಾಜ ಮೇಲೆ ಮಾಡ್ತಾರ ಅಂತ ಹೇಳಿದಾಗ ಈಗ ಯಾಕೋ ಸೈಲೆಂಟ್ ಬಿಡದ ಕರೆಕ್ಟ್ ಅದ. ಯಾಕಂದ್ರೆ ಬೇಕಂದ್ರೆ ಸೆಲ್ಫ್ ಮೇಡ್ ಇವತ್ತು ಸಮಾಜ ಏನ್ ನಿರ್ಣಯ ತಗೋತದ ನಾವೆಲ್ಲರೂ ಬದ್ಧ ಆಗಿರ್ಬೇಕು. ಇವತ್ತು ಸಮಾಜದಾಗ ಎಲ್ಲರೂ ಕುಂತಿ ನಾವ್ ಎಲ್ಲರೂ ಅಧ್ಯಕ್ಷ ಆಗ್ಲಕ್ ಆಗ್ತದ, ಎಲ್ಲರೂ ಶಾಸಕ ಆಗ್ಲಕ್ ಆಗ್ತದ, ಆಗಲ್ಲ. ಇವತ್ತು ಎಲ್ಲ ಸಮಾಜದಾಗ ಕುಂತಿ ಒಂದು ನಿರ್ಣಯ ಏನ್ ತಗೋತಾರ ಅವ್ರು ಎಲ್ಲರೂ ಬದ್ಧವಾಗಿ ಅದಕ್ಕ ಕಾರ್ಯರೂಪ ತಂದ್ರ ಒಳ್ಳೇದ್ ಮಾಡಕ್ ಕೆಲವ್ರು ಏನಾಗ್ಲತ್ತದ ಸೆಲ್ಫ್ ಮೇಡು, ನಾನೇ ಅಧ್ಯಕ್ಷ, ನಂದೇ ಚಾಲು, ನಂದೇ ಹಾಲು, ಈ ತರ ಆಗ್ತು ಅಂತಂದ್ರೆ ಏನಾಗ್ತದ ಅಂತಂದ್ರ ಸಮಾಜ ಒಡಕಾಗ ಹೋಗ್ತದೆ. ನಾವು ತಹಸೀಲ್ ಆಫೀಸ್ದಾಗ ಮಾತಾಡಕ್ರಿ ಅದೇ ಹೇಳಿದೆ ಮೀಟಿಂಗ್ ನಲ್ಲಿ, ಹೋದ ವರ್ಷಿನ ತರ ಈ ವರ್ಷ ಕೂಡ ಮಾಡ್ಲಾಕ್ ಹೋಗ್ಬೇಡ್ರಿ, ನೀವು ಯಾರ ರಾಜಕೀಯದವ್ರಿಗೆ ಕರಿತೀರಿ ಬಿಡ್ತೀರಿ ಗೊತ್ತಿಲ್ಲ, ಆದ್ರೆ ತಮ್ಮ ಒಂದು ಸಮಾಜ ತಾವ್ ಏನ್ ಇವತ್ತು ನಿರ್ಣಯ ತೋತ್ರಿ ತಾವೆಲ್ಲರೂ ಮುಖಂಡರುಗಳು ತಗೊಂಡು ಈ ಕನಕದಾಸರ ಜಯಂತಿ ತಾವ್ ಯಾವ ತರ ಮಾಡ್ತೀರಿ ನಮ್ಗೆ ಆಮಂತ್ರಣ ಕೊಟ್ಟರು ಬರ್ತೇವೆ, ಬರ್ಲೋಯ್ತೀವಿ, ಕನಕದಾಸರ ಒಂದು ಭಕ್ತರಾಗಿದ್ರು ಕೂಡ ಬರ್ತೇವೆ ಅಂತ ಹೇಳಿದೇವೆ. ಅದಕ್ಕಾಗಿ ನಾನು ಹೇಳೋ ತಾತ್ಪರ್ಯ ಏನಂತಂದ್ರೆ ತಮ್ಮ ಯಾವಾಗ್ಲೂ ಕೂಡ ಸಮಾಜ ಧರ್ಮ ಯಾವಾಗ್ಲೂ ಕೂಡ ಒಗ್ಗೂಟಿದಾಗ ಮಾತ್ರ ಒಂದು ಶಕ್ತಿ ಬರ್ತದೆ. ನಾವು ಸಮಾಜದಲ್ಲಿ ಒಡಕಿತ್ತು, ಧರ್ಮದಲ್ಲಿ ಒಡಕಿತ್ತು ಅಂತಂದ್ರ ಹೊರಗಿನವ್ರು ಬಂದು ಮತ್ತೆ ಇದಕ್ಕೆ ಹೆಂಗ ಬ್ರಿಟಿಷರು ಬಂದು ನಮ್ಮ ಭಾರತ ದೇಶ ಮ್ಯಾಗ ರಾಜಕೀಯ ಮಾಡಿದಿರಲ್ಲ ಅದೇ ತರ ಆಗ್ತದ. ಅದಕ್ಕಾಗಿ ತಾವು ಎಲ್ಲರೂ ಕೂಡ ಒಕ್ಕಟ್ಲಿಂದ ಇವತ್ತೇನು ಇವತ್ತ ಈ ಒಂದು ಕಾರ್ಯಕ್ರಮ ನೋಡ್ರಿ, ಇವತ್ತು ಸಣ್ಣ ಹಳ್ಳಿ ಆದ್ರೂ ಕೂಡ ಎಷ್ಟು ವೈಭವಪೂರಿತವಾಗಿ ಒಂದು ಈ ಜಯಂತಿ ಉತ್ಸವನ ಆಚರಣೆ ಮಾಡಿದ್ರಿ. ನಾನು ಹೇಳದೆ ನೆನಪು ಹೋಯ್ತಪ್ಪ, ಹುಮ್ನಾಬಾದ್ದಾಗ ಏನ್ ಇವತ್ತು ಸಮಾಜದವರಿಗೆ ಏನ್ ನಮ್ಮ ಬೀರ್ಲಿಂಗೇಶ್ವರ ಗುಡಿ ಇದೆ, ಅಲ್ಲಿ ಸುಮಾರು ಒಂದು 8 ಗುಂಟ ಬೀರ್ಲಿಂಗೇಶ್ವರ ದೇವಸ್ಥಾನ ಹೆಸರಿನಾಗಿದೆ. ಅಲ್ಲಿ ಈಗಾಗಲೇ ಸುಮಾರು 1 ಕೋಟಿ ರೂಪಾಯಿದಾಗ ಭವ್ಯವಾದಂತ ಒಂದು ಸಮುದಾಯ ಭವನ ನಾವು ನಿರ್ಮಾಣ ಮಾಡಬೇಕಂತ ನಾವು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೆವು. ಕೆಲವೇ ದಿನಗಳಲ್ಲಿ ಆ ಪ್ರಸ್ತಾವನೆ ಬಂದಿರ ಮೇಲೆ ಆ ಕೆಲಸವನ್ನು ನಾವು ಇವತ್ತ ಪ್ರಾರಂಭ ಮಾಡೋಣ. ನಮ್ಮಂತ ಸಿದ್ದರಾಮಯ್ಯ ಸಾಹೇಬರು ಇದ್ದಾರ, ನಾನು ಮೊನ್ನೆ ಹೋಗಿ ಅವ್ರಿಗೆ ಜಗಳನೆ ಆಡ್ಬೇಕಂತಿದ್ದೆವು. ಯಾಕಂತಂದ್ರೆ 2 ಸರ್ತಿ ನಮ್ಗೆ ಸೋಲ್ಸ್ಬೇಕಂತ ಬಂದಿರು ಹುಮ್ನಾಬಾದ್ ಸಾಬ್ರೆ, ಏನೋ ಆಯ್ತು ನಿಮ್ ಹಿರಿಯರ ಆಶೀರ್ವಾದ ಎಲ್ಲರ ಆಶೀರ್ವಾದ ಗೆದ್ದಿದ್ದೆವು. ಆದ್ರೆ ಇವತ್ತು ಸಮಾಜ ಬಗ್ಗೆ ತಾವು ಬಹಳ ಕಾಳಜಿ ಉಳಿದಿದ್ದು ಇದ್ರಿ. ಇವತ್ತು ಸಮಾಜಕ್ಕಾಗಿ ಇವತ್ತು ನಾವು ಏನು ತಾವು ನಮಗೆ ಫಂಡ್ ಕೊಡ್ತಾ ಇದ್ರಿ, ಅದನ್ನಲ್ಲಿ 1 ಕೋಟಿ ರೂಪಾಯಿ ಕೊಡ್ತಾ ಇದ್ದೆವು. ಇವತ್ತು ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಬ್ರೆ ಇವತ್ತ ಎಸ್ಟಿದು ಏನು ನಿಗಮದ ಅಧ್ಯಕ್ಷ ಅವರೇ ಇದ್ದಾರೆ. ಯಾಕಂತಂದ್ರೆ ಹಿಂದಕ ನಮ್ಮ ಇವರಿದ್ರು ಮಂತ್ರಿ ನಾಗೇಂದ್ರ ಇದ್ರು, ಅವ್ರ ಕಾರಣಾಂತರದಿಂದ ಹೋಗಿದಾಗ ಇವತ್ತು ಸಿದ್ದರಾಮಯ್ಯ ಅವರೇ ಇದ್ದಾರ. ಅವ್ರ ಹತ್ರನು ಕೂಡ ಹೋಗಿ ಇವತ್ತ ನಾವು ಒಂದು ಪ್ರಸ್ತಾವನೆ ಕೊಟ್ಟಿನ 5 ಕೋಟಿ ರೂಪಾಯಿದು 5 ಕೋಟಿ ರೂಪಾಯಿದು ಇವತ್ತ ನಮ್ಮ ಹುಮ್ನಾಬಾದ್ ಇರ್ಬೋದು ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಯಾಕಂತಂದ್ರೆ ಇವತ್ತು ಬಡ ಜನರು ಇದ್ದಾರ. ಇವತ್ತು ಎಷ್ಟೋ ತಾಯಿಂದರು ಇವತ್ತು ಸಂಗೋಳ ನಡೆಸ್ತಾರ, ಕುಂಡ್ರಲಕ್ ಜಾಗ ಇರಲ್ಲ, ಯಾಕೆ ಸತ್ತಿರಲ್ಲ. ಅದಕ್ಕಾಗಿ ಇವತ್ತು ಎಲ್ಲೆಲ್ಲಿ ಇವತ್ತು ಏನ್ ನಮಗೇನು ಅನುದಾನ ಬರ್ತಾ ಇದೆ ಅಲ್ಲೆಲ್ಲ ಏನು ನಮ್ಮಲ್ಲಿ TSP ಅನುದಾನ ಇರ್ಬೋದು, ಜನರಲ್ ನಲ್ಲಿ ಇವತ್ತ ಸಮುದಾಯ ಭವನಗಳು ಕುಳ್ಳತ್ತಿ ಇವತ್ತ ನಮ್ದು ನಮ್ಗಾವ್ದಾಗ 25 ಲಕ್ಷ ರೂಪಾಯಿ ಕೊಟ್ಟಿದ್ದೆವು, ಕಲ್ಲೂರ್ದಾಗ ಕುಳ್ಳತ್ತಿದ್ದೆವು. ಮತ್ತೆ ಎಲ್ಲೆಲ್ಲಿ ಇವತ್ತು ಸಮಾಜದ ಅಭಿವೃದ್ಧಿಗಾಗಿ ಈಗ ನಮ್ಮಲ್ಲಿ ಸಿಂದಿನ ಕೇರಿದಾಗ ಬಹಳ ವರ್ಷದಿಂದ ಅಲ್ಲೂ ಕೂಡ ಪಿಲ್ಲರೇ ನಿಂತಾವ, ಇವತ್ತೇನೂ ಆಗಿಲ್ಲ. ಯಾಕೆ ಹಿಂದಕ್ಕೆ ಏನಿತ್ತು ಅಂತಂದ್ರೆ ಚುನಾವಣೆ ಬಂದಾಗ 2 ಲಕ್ಷ ರೂಪಾಯಿ ಕೊಡ್ಬೇಕು, 2 ಪಿಲ್ಲರ್ ಎತ್ತಬೇಕು, ಆ RCC ಬೀಳಕ ದನಂಗ್ ಬೀಳ್ಬೇಕಲ್ಲ ಅಂತ ಒಂದು ಇದಿತ್ತು. ಅದಕ್ಕ ನಾವು ಇವತ್ತು ಈ ಒಂದು ಸಮಾಜಕ್ಕ ಮ್ಯಾಗ ಎತ್ತುವಂತ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ತಾವೆಲ್ಲರೂ ಕೂಡ ಯೂನಿಟಿಲಿಂದಿರಿ, ಏಕತಾಲಿಂದಿರಿ. ಯಾವಾಗ್ಲೂ ಕೂಡ ಇವತ್ತು ನಮ್ಮಲ್ಲೇನು ದೊಡ್ಡವರು ಸಣ್ಣವರು ಅಂತ ಯಾವುದು ಕೂಡ ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ನಮ್ಮವರೇ. ಇವತ್ತು ನಮ್ಮವರೇ ಇದ್ರಂತೆ ಇವತ್ತು ಹೈಲ್ ಹಿಡ್ಕೊಟ್ಟು ಇವತ್ತು ಗೆಲ್ಲಿಸ್ಕೊಂಡು ಬಂದಿರಲಿಲ್ಲ ಗೊಗ್ಗ ಗ್ರಾಮದಿಂದ. ನಾನು ಚುನಾವಣೆಗೆ ಒಂದೇ ಸರ್ತಿ ಬಂದಿದ್ದೇವೆ, ಅದು ಹನುಮಂದಿರ ಗುಡಿ ಬಲ್ಲ ಬಂದು ಹೋಗ್ಬಿಟ್ಟು, ಆದ್ರೂ ಕೂಡ ಇವತ್ತು ನಮ್ಮ ಪ್ರೀತಿ ವಿಶ್ವಾಸ ಅದ ಇಲ್ಲ. ನಮ್ಮ ಪ್ರೀತಿ ವಿಶ್ವಾಸ ಸದಾ ಹಿಂಗೆ ಇರಲಿ. ಏನಿವತ್ತ ಈ ಒಂದು ಗ್ರಾಮದಲ್ಲಿ ತಮಗೇನು ಇನ್ನೊಂದು ಕೆಲಸಗಳು ಬೇಕು, ತಮಗೇನೇನು ಇನ್ನೊಂದು ಕೆಲಸಗಳು, ಯಾಕಂದ್ರೆ ನಾನು ಶಾಸಕನಾಗಿನ ಮೇಲೆ 2 ವರ್ಷದಾಗೆ ಸುಮಾರು 1 ಕರೋಡ್ ರೂಪಾಯಿದು ಕೆಲಸ ಮಾಡಿದ, 1 ಕೋಟಿದು. ಇವತ್ತು ನಾವು ಇಲ್ಲಿ ಈ ಒಂದು ಸಣ್ಣ ಗ್ರಾಮದಲ್ಲೂ ಕೂಡ 1 ಕೋಟಿ ಮೇಲ್ಪಟ್ಟು ಇವತ್ತು ಕೆಲಸ ಮಾಡ್ಕೊಂಡು ಬಂದಿದ್ದೆವು. ನಮ್ಮ ಆಶೀರ್ವಾದ ಏನೆಲ್ಲ 1 ಕೋಟಿ ಇಲ್ಲ, ಇನ್ನ ಎಷ್ಟು ಬೇಕು ಅಷ್ಟು ಏನು ಮೂಲಭೂತ ಸೌಕರ್ಯ ಇವತ್ತ ಬೇಕು ಅವೆಲ್ಲವೂ ಕೂಡ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.